ಇಷ್ಟೊತ್ತು ರಾತ್ರಿಯಲ್ಲಿ ಏನಪ್ಪ ನಮ್ಮ KRS ತಂಡದ ಮಹೇಶ್ ರೆಡ್ಡಿ ಮತ್ತು ಸಂದೀಪ್ ಮತ್ತು ಸಾಗರ್ ಬಂದಿದ್ದೀರಿ ಅಂತ ಅಂದ್ಕೊತಾ ಇರ್ಬೋದು. ವೀಕ್ಷಕರೇ, ಇದನ್ನು ನಾವು ಲೋಕಾಯುಕ್ತದಲ್ಲಿ ಒಂದು ದೂರು ಕೊಟ್ಟಿದ್ರಿ. ನಮ್ಮ ಇದೇ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರುವ ಯಾವುದಪ್ಪ ಅದು ಅನಂತನಗರದಲ್ಲಿರುವ ಬೆಸ್ಕಾಂ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಲೋಕಾಯುಕ್ತಕ್ಕೆ ಈ ದಿನ ಬೆಳಗ್ಗೆ ಬಂದಿದ್ರಿ. 25,000 ರೂಪಾಯಿ ಲಂಚ ಕೇಳಿರುವ ರಮೇಶ್ ಅಂತ ಒಬ್ಬ ಮನುಷ್ಯ ಹಾಗೂ ಇನ್ನೊಬ್ಬ ಏನಪ್ಪ ಹೆಸರು ಮಲ್ಲಯ್ಯ ಸ್ವಾಮಿ ಅಂತ ಒಬ್ಬರು ಲೈನ್ ಮ್ಯಾನು ಮತ್ತು ಒಬ್ಬ ಬಿಲ್ ಕಲೆಕ್ಟರು ರಮೇಶ್ ಅಂತ. ಇವರಿಬ್ಬರು ಕಡುಭ್ರಷ್ಟರು ನಮ್ಮ ಹತ್ರ 25,000 ಬೇಡಿಕೆ ಇಟ್ಟಿದ್ದಕ್ಕೆ ಈ ದಿನ ಬಂದು ನಾವು ಉಪಲೋಕಾಯುಕ್ತರಿಗೆ ದೂರು ಕೊಟ್ಟು ಅವ್ರ ಮುಖಾಂತರ IG ಹತ್ರ ಹೋಗಿ IG ಅವ್ರಿಗೆ ಹೇಳಿರ್ತಾರೆ. IG ಹತ್ರದಿಂದ SP ಹತ್ರ ಬಂದು SP ಇಂದ DYSP ಹತ್ರ ಹೋಗಿ ಎಲ್ಲ ರೀತಿಯಲ್ಲಿ ನಾವು ಅವ್ರಿಗೆ ಯಾವ ರೀತಿಯಲ್ಲಿ ನಾವು ಸ್ಪಂದಿಸಬೇಕು ಎಲ್ಲ ಸ್ಪಂದಿಸಿ ನಾವು ಅವ್ರನ್ನ ಸಾಯಂಕಾಲ 5 ಗಂಟೆಗೆ ಹೋಗಿ ಅವರ ಮನೆಗಳಲ್ಲಿ ಅಂದರೆ ಅವ್ರ ಮನೆಗೆ ಹುಡುಕೊಂಡೋಗಿ ಆ ದಿನ ಕಾಸು ಕೊಡೋ ಹೋಗೋದು ಎಲ್ಲ ವಿಡಿಯೋ ನಿಮಗೆಲ್ಲ ನೋಡಿರ್ಬೇಕು, ವಿಡಿಯೋ ಹಾಕಿದ್ದೀರಿ. ಆ ಹಣ ತೆಗೆದುಕೊಳ್ಳುವಾಗಲೇ ಇಮಿಡಿಯೇಟಾಗಿ ರೈಡ್ ಮಾಡಿ ಆ ರಮೇಶ್ ಅನ್ನೋ ವ್ಯಕ್ತಿ ಮತ್ತು ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಈ ದಿನ ಕರ್ಕೊಂಡ್ಬಂದು ಲೋಕಾಯುಕ್ತ ಪೊಲೀಸ್ ಕಚೇರಿಯಲ್ಲಿದ್ದಾರೆ. ಈಗ ಅವರು ಆಸ್ಪತ್ರೆಗೆ ಚಿಕಿತ್ಸೆ ಅಂದರೆ ಬಾಡಿ ಚೆಕಪ್ಗೆ ಅಂತ ಹೋಗಿದ್ದಾರೆ. ಹೆಲ್ತ್ ಕಂಡೀಷನ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಂಬರೋದಕ್ಕೆ. ಹಾಗಾಗಿ ಇದನ್ನ ಲೋಕಾಯುಕ್ತದಲ್ಲಿ ಇಷ್ಟೊತ್ತು ರಾತ್ರಿ, ಈಗ ಎಷ್ಟು ರಾತ್ರಿ 1 ಗಂಟೆನ 2 ಗಂಟೆನಪ್ಪ 1:30 ಆಗಿದೆ. ಈಗ ಎಲ್ಲ ಪ್ರೊಸೀಜರ್ ಹೋಗ್ತಾ ಇದೆ. ಇನ್ನೂ 1-2 ಅವರ್ ಆಗುತ್ತೆ ಅಂತ ಹೇಳಿದ್ದಾರೆ ಪ್ರೊಸೀಜರ್. ನಮ್ಮ ಸಿಗ್ನೇಚರ್ಗಳೆಲ್ಲ ಆಗಿ ಇನ್ನೂ 2 ಅವರ್ಸ್ ಆಗುತ್ತೆ. ಅದು ನೋಡಿ ವೀಕ್ಷಕರೇ, ಪ್ರತಿಯೊಬ್ಬರು ಈ ಕಡುಭ್ರಷ್ಟ ಅಧಿಕಾರಿಗಳು ಯಾರ್ಯಾರು ದುಡ್ಡು ಕೇಳ್ತಾ ಇದ್ದಾರೋ ಅವ್ರನ್ನ ಈ ರೀತಿಯಲ್ಲಿ ಹಿಡಿದುಕೊಟ್ಟು ಬಲಿ ಹಾಕಿಲ್ಲ ಅಂದರೆ ನಾವು ಭ್ರಷ್ಟರ ನಡುವಲ್ಲಿ ಬದುಕಬೇಕಾಗುತ್ತೆ. ಈ ಕಡುಭ್ರಷ್ಟರು ನಮ್ಮನ್ನು ತಿಗಣೆ ರೂಪದಲ್ಲಿ ರಕ್ತ ಇರೋದು ಯಾವುದೇ ರೀತಿ ಬಿಡೋದಿಲ್ಲ. ಈ ಕಡುಭ್ರಷ್ಟರನ್ನ ನಾವು ಮಟ್ಟ ಹಾಕಲೇಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಾವು ಕೊಡುಗೆಯಾಗಿ ಕೊಟ್ಟು ಹೋಗೋದು ಭ್ರಷ್ಟಾಚಾರವನ್ನು. ಈ ಪ್ರತಿ ಒಂದು P1ಇಂದ ಹಿಡಿದು ಒಂದು ಮೇಲೆ ಅಧಿಕಾರಿವರೆಗೂ ಎಲ್ಲರೂ ಲಂಚ ಅಂತ ಸಾಯ್ತಾ ಇದ್ದಾರೆ. ಈ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಅನ್ನೋದು ಇದೆಯೋ ಇಲ್ವೋ ಅನ್ನೋದು ಒಂದು ಅರ್ಥ ಆಗಿದೆ. ಅದೇ ಈ ಲೋಕಾಯುಕ್ತದಿಂದ ಗೂಗಲ್ ಪೇದಲ್ಲಿರುವ ವಿಧಾನಸೌಧದಲ್ಲಿ ಸ್ವಚ್ಛವಾಗಿ ನೀಟಾಗಿದ್ದಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಅಲ್ಲಿ ಭ್ರಷ್ಟತನದಿಂದ ಈ ಭ್ರಷ್ಟರು ಅಧಿಕಾರಿಗಳು ಕಡುಭ್ರಷ್ಟರಾಗಿ ಹೋಗಿದ್ದಾರೆ. ಅವರೇ ಭ್ರಷ್ಟತನ ಮಾಡುವಾಗ ನಾವ್ಯಾಕೆ ಮಾಡಬಾರ್ದು ಅಧಿಕಾರಿಗಳು ಅನ್ನೋ ಲೆಕ್ಕಕ್ಕೆ ಬಂದು ಕಡುಭ್ರಷ್ಟತನದಲ್ಲಿ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರೇ ನೀವು ಎಚ್ಚೆತ್ಕೊಬೇಕಾಗ್ತದೆ. ಈ ಕಡುಭ್ರಷ್ಟಗಳನ್ನು ನಾವು ಈಗ ಕಡಿವಾಣ ಹಾಕಲಿಲ್ಲ ಅಂದರೆ ನಮ್ಮ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ನಾವು ಭ್ರಷ್ಟಾಚಾರವನ್ನು ಅವ್ರಿಗೆ ತುಂಬಿಕೊಟ್ಟು ಹೋಗ್ತೀವಿ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ನಾನು KRS ತಂಡದಲ್ಲಿ ಸುಮಾರು ವರ್ಷಗಳಿಂದ ದುಡಿತಾ ಇದ್ದೆ, ತಮಗೆಲ್ಲ ಗೊತ್ತಿದೆ. ಬೆಂಗಳೂರು ಉಪಾಧ್ಯಕ್ಷನಾಗಿ ಈ ದಿನ ನಮ್ಮ ಕೈಯಲ್ಲಾದಷ್ಟು ನಾವು ಕೆಲಸ ಮಾಡಿದ್ದೀವಿ. ನೋಡಿ, ಇಷ್ಟೊತ್ತು ರಾತ್ರಿಯಲ್ಲಿ ಆಗಿದ್ದರೂ ಕೂಡ ನಾವು ಸೈನಿಕರು ಅಂತ ಹೇಳ್ಕೊತೀರಲ್ವ, ಅದೇ ರೀತಿಯಲ್ಲಿ ನಾವು ದುಡಿತಾ ಇದ್ದೀವಿ. ಈ ಭ್ರಷ್ಟ ಅಧಿಕಾರಿ ರಮೇಶ್ ಮತ್ತು ಇನ್ನೊಬ್ಬ ಇಬ್ಬರನ್ನು ಹಿಡ್ಕೊಟ್ಟು ಈಗ ನಾವು ಇಲ್ಲಿದ್ದೀರಿ ಅಂದರೆ ನಮ್ಮದು ಮಾರ್ಜರು ಇನ್ನೊಂದೆಲ್ಲ ಕೊಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಕೆಲಸ ಮುಗಿಯೋಕ್ಕೆ ಇನ್ನೂ 1 ಅವರ್ ಆಗ್ಬೋದು, ಇಲ್ಲ 2 ಅವರ್ಸ್ ಆಗ್ಬೋದು ಅಂತ ಅಧಿಕಾರಿಗಳು ಏನಿದ್ದಾರೆ ನಾವು ಕಾಯ್ತಾ ಇದ್ದೀರಿ. ಈ ಕಡುಭ್ರಷ್ಟರಿಗೆ ನಂದೊಂದು ಧಿಕ್ಕಾರ ಇರಲಿ. ಯಾರ್ಯಾರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ಹಿಡ್ಕೊಡ್ಬೇಕು, ಇಲ್ಲ ಅಂದರೆ ಅವ್ರಿಗೆ ಸನ್ಮಾನ ಮಾಡಬೇಕು ಭ್ರಷ್ಟರಿಗೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಯಾವುದೇ ಕಾರಣಕ್ಕೂ ನಿಮ್ಗೆ ಇನ್ನೂ ಒಂದು ಸತಿ ಹೇಳ್ತಾ ಇದ್ದೀನಿ, ಕಡುಭ್ರಷ್ಟರನ್ನ ಈಗ ನಾವು ಕಡಿವಾಣ ಹಾಕಲಿಲ್ಲ ಅಂದರೆ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಭ್ರಷ್ಟಾಚಾರವನ್ನು ಬಿಟ್ಟು ಹೋಗ್ತಿದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಈಗ ಸಂದೀಪ್ ಮತ್ತು ಸಾಗರ್ ಮಾತಾಡ್ತಾರೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ತೆ ಸ್ನೇಹಿತರೆ, ಆಲ್ರೆಡಿ ಸಮಯ 1:30 ಆಗಿದೆ. ಈ ಸಮಯದಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಿರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾವು ವಿಡಿಯೋ ಮಾಡ್ತಿಲ್ಲ. ಕಾರಣ ಇಷ್ಟೇ, ನಾವು ಈ ಸಮಯದಲ್ಲೂ ಲೋಕಾಯುಕ್ತದಲ್ಲಿ ನಿಂತು ಬೇರೆ ಲಂಚ ಕೇಳಿದಂಥ ಅಧಿಕಾರಿಗಳನ್ನ ಇವಾಗ ಒಂದು ಸರ್ಕಾರದ ಏನೇನು ಪ್ರೊಸೀಜರ್ಗಳೇನಿದೆ ಅದನ್ನು ಫಾಲೋ ಮಾಡಿ ಅವ್ರನ್ನ ಎಡೆಮುರಿ ಕಟ್ಟಿ ಇಲ್ಲಿ ತೊಗೊಂಬಂದು ರೈಡ್ ಮಾಡಿಸಿದ್ದೀವಿ. ಅವ್ರಿಗೆ ಶಿಕ್ಷೆ ಆಗಬೇಕು. ಮತ್ತೆ ಯಾರು ಅಧಿಕಾರಿಗಳು ಲಂಚ ಕೇಳೋದನ್ನು ಬಿಡಬೇಕು. ಇದು ನಮ್ಮ ಆದ್ಯ ಇದಿರೋದು. ಯಾತಕ್ಕೋಸ್ಕರ ಇವ್ರನ್ನ ಮಾತ್ರ ಹೇಳ್ತಾ ಇದ್ದೀನಿ ಅಂದರೆ, ಇದೊಂದು 2 ಅಧಿಕಾರಿಗಳನ್ನ ಮಾತ್ರ ಅಂತಲ್ಲ, ಹಲವಾರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಸೋದ್ರ ಮುಖಾಂತರ, ಲೋಕಾಯುಕ್ತಕ್ಕೆ ರೈಡ್ ಮಾಡಿಸೋ ಮುಖಾಂತರ ನಾವು ಕಾರ್ಯಾಚರಣೆಗಳನ್ನ ಮಾಡಿಸ್ತಾನೇ ಇದ್ದೀವಿ. ಸಾಮಾಜಿಕ ಹೋರಾಟಗಳನ್ನ ಮಾಡ್ತಾನೇ ಇದ್ದೀವಿ. ನಮ್ಮ KRS ಪಕ್ಷದ
ಹಲವು ಭಾಗಗಳಲ್ಲಿ ಇದು ನಡೀತಾನೆ ಇದೆ. ಆದರೂ ಜನರು ಏನು ಮತದಾರರು ಅಂತ ಹೇಳ್ತಾ ಇದ್ದೀವಿ, ದಯವಿಟ್ಟು ನಮ್ಮಂಥವ್ರಿಗೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಈಗ ಮಹೇಶ್ ರೆಡ್ಡಿ ಅವರು ಹೇಳಿದ ಹಾಗೆ ನಾವು ಮುಂದಿನ ಪೀಳಿಗೆಗೆ ಏನು ಕಡು ಭ್ರಷ್ಟರನ್ನ ನಾವು ಕೊಡುಗೆಯಾಗಿ ಕೊಟ್ಟು ಹೋಗ್ತೀವಿ. ನಾವೀಗ ಒಂದು ಕುಟುಂಬದಲ್ಲಿ ಆರಾಮಾಗಿ ನಾವು ಇರ್ಬೋದು, ಯಾಕಂದರೆ ಈಗಿನ ಪರಿಸ್ಥಿತಿನಲ್ಲಿ ನಮ್ಮ ಕುಟುಂಬ ಚೆನ್ನಾಗಿರಲಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಅವರವ್ರ ಕುಟುಂಬನ ನೋಡ್ಕೊಂಡು ಪಾಲನೆ ಮಾಡಿಕೊಂಡು ಇರ್ಬೋದು. ಆದರೆ ಸಮಾಜನ ತುಂಬ ಕೆಡಿಸಿ ಇಟ್ಟಾಗ ಆ ಸಮಾಜದಲ್ಲಿ ಬದುಕೋದಕ್ಕೆ ಮುಂದಿನ ಪೀಳಿಗೆ ಮಕ್ಕಳಿಗೆ ಸಾಧ್ಯನೇ ಆಗಲ್ಲ. ದಯವಿಟ್ಟು ಇದ್ರ ಕಡೆ ಗಮನ ಕೊಡಿ. KRS ಪಕ್ಷಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡಿ, ಆರ್ಥಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ನಮಗೆ ಒಂದು ಶಕ್ತಿಯನ್ನು ತುಂಬೋ ಮುಖಾಂತರ ಈ ಸಮಾಜದಲ್ಲಿ ಒಳ್ಳೆಯ ಸುಸ್ಥಿರವಾಗಿ ನಾವು ನೋಡಬೇಕು ಅಂದ್ಕೊಂಡಿದ್ದೀವಿ. ಅದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಧಿಕಾರದಲ್ಲಿ ಇದ್ದಾಗ ಇದನ್ನೆಲ್ಲ ಸಾಧ್ಯ ಆಗುತ್ತೆ. ಅಧಿಕಾರದಲ್ಲಿ ಇಲ್ಲದೇ ಇರೋ ಸಮಯದಲ್ಲಿ ನಮಗೇನು ನಮ್ಗೆ ಗೊತ್ತಿದೆ ಹೋರಾಟದ ಹಾದಿ, ಅದರ ಮುಖಾಂತರವಾಗಿ ನಾವು ಸಮಾಜವನ್ನು ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಅನಾಚಾರಗಳು, ಭ್ರಷ್ಟಾಚಾರಗಳನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಮ್ಮಿ ಮಾಡೋದಕ್ಕೆ ನಾವು ಆದಷ್ಟು ನಾವು ಪ್ರಯತ್ನ ಮಾಡ್ಕೊಳ್ತಾ ಬಂದಿದ್ದೀವಿ. ನಮ್ಮಂಥ ಹೋರಾಟಗಾರರಾಗಿರ್ಬೋದು, ನಮ್ಮಂಥ KRS ಪಕ್ಷದ ಸಿದ್ಧಾಂತಗಳನ್ನ ಮೆಚ್ಕೊಂಡಿರುವಂಥವ್ರು ಹಲವಾರಿದ್ದಾರೆ. ಆದರೆ ಈ ಮಾಧ್ಯಮ ಮಿತ್ರರಾಗಿರ್ಬೋದು ಮತ್ತು ಕೆಲವೊಂದು ರಾಜಕೀಯ JCP ಏನು JDS, ಕಾಂಗ್ರೆಸ್, BJP ಅಂತ ನಾವು ಹೇಳ್ತೀವಿ, ಅವರೆಲ್ಲರ ಪುರಾರದಿಂದ ಮತ್ತು ನಮಗೆ ಸಪೋರ್ಟ್ ಮಾಡದೇ ಇರುವಂಥದ್ದು ಮಾಧ್ಯಮದವರು ನಾವು ಮಾಡ್ತಾ ಇರೋ ಕೆಲಸವನ್ನು ಅವರು ಪ್ರಶಂಸಿಸಿ ಜನರಿಗೆ ಅದನ್ನು ಮುಟ್ಟದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾ ಇರೋದ್ರಿಂದ ನಮ್ಮ ಕೆಲಸಗಳಿನ್ನೂ ಹಲವಾರು ಜನರಿಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದನ್ನು ನೀವೆಲ್ಲ ಏನು ನಾಳೆ ನೋಡ್ತಿರೋ ವಿಡಿಯೋನ ದಯವಿಟ್ಟು ಇದನ್ನೆಲ್ಲ ನೀವು ಮನದಲ್ಲಿಟ್ಕೊಂಡು ನಮ್ಮಂಥ KRS ಪಾರ್ಟಿಯವ್ರಿಗೆ ನೀವು ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಜೊತೆ ನೀವು ಸೇರಿ ಹೋರಾಟಗಳಲ್ಲಿ ಭಾಗಿಯಾಗಿ ಸಮಾಜನ ಒಳ್ಳೆ ಸುಸ್ಥಿತವಾಗಿ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದ್ರ ಕಡೆಗೆ ನಿಮ್ಮ ಸಹಾಯ ಹಸ್ತನೂ ಬಂದಾಗ ನಾವು ಮಾಡ್ಕೊಳ್ತಾ ಹೋಗ್ಬೋದು. ದಯವಿಟ್ಟು ಇದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ, ಸಾಗರ್ ನೀವೇನಾದರೂ ಹೇಳಿ. ನಮಸ್ಕಾರ, ನಾನು ಸಾಗರ್ ಅಂತ. ನಾವು ನಿನ್ನೆ ಸಂಜೆ ನಾವು 20,000-25,000 ಲಂಚ ಕೇಳಿರ್ತಾರೆ ಇವರು ಬೆಸ್ಕಾಂ ಅಧಿಕಾರಿಗಳು. ಬಿಲ್ ಕಲೆಕ್ಟರ್ ರಮೇಶ್ ಮತ್ತು ಮಲ್ಲಯ್ಯ ಸ್ವಾಮಿ ಲೈನ್ಮ್ಯಾನ್ ಅವರು ಇಬ್ಬರು ಸೇರಿ ಕೇಳಿರ್ತಾರೆ. ನಾವು ಸರಿ ಆಯಿತು ಅಂತ ಅಂದ್ಬಿಟ್ಟು ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೋಗಿ ಹೇಳಿರ್ತೀವಿ. 20,000 ಇಲ್ಲ 25,000ನೇ ಬೇಕು ಅಂತ ಇವ್ರು ಡಿಮ್ಯಾಂಡ್ ಮಾಡಿ ಕೇಳ್ತಾರೆ. ಅದು ಏನಕ್ಕೆ ಕೇಳ್ತಾರೆ ಅಂತ ಅಂದರೆ, ಈಗ ಯಾವುದೋ ಹೊಸದಾಗಿ ಡಿಜಿಟಲ್ ಮೀಟ್ರ್ ಅಂತ ಬಂದಿದೆ ಅಂತ, ಯಾವುದೋ ಇಷ್ಟು ದಿನ ಮೀಟ್ರ್ ಓಡ್ತಾ ಇತ್ತು ಮಾಮೂಲಿ, ಈಗ ಹೊಸದಾಗಿ ಡಿಜಿಟಲ್ ಮೀಟರ್ ಬಂದಿದೆ ಅಂತ. ಆ ಮೀಟ್ರ್ ಹಾಕಿಸ್ಬೇಕಂದ್ರೆ ನಿಮಗೆ 1.5 ಲಕ್ಷ ಖರ್ಚಾಗುತ್ತೆ. ಅದ್ರ ಬದಲು ನೀನು ನನಗೆ 25,000 ಕೊಟ್ಬಿಡು, ನೀನೇನು ಇದು ಮಾಡಬೇಡ, ನೀನೇ ಹೊಸ ಮೀಟ್ರ್ ಹಾಕಿಸ್ಬೇಡ ಅಂತ ಹೇಳಿ, ಇಲ್ಲ ಅಂದರೆ ನಾವೀಗ ಮೀಟ್ರ್ ಕಟ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿ ಹಣನ ಬೇಡಿಕೆ ಇಡ್ತಾರೆ ಇವರು. ಆಗ ನಾವೇನು ಮಾಡ್ತೀವಿ, ಹೋಗಿ ವಿಡಿಯೋ ಮಾಡಿಕೊಂಡು ಬರ್ತೀವಿ. 20,000 ಕೊಡ್ತೀವಿ ಅಣ್ಣ, 25,000 ಇಲ್ಲ ನಮ್ಮ ಹತ್ರ ಅಂತ ಹೇಳ್ತೀವಿ. ಆಗ ಅವರು ಇಲ್ಲ ನಮ್ಗೆ 25,000 ಬೇಕು, ಬೇಡ ನಾಳೆ ತೊಗೊಂಡು ಅಂತ ಹೇಳಿ ಕಳಿಸ್ತಾರೆ. ಆಗ ನಾವು ಮತ್ತೆ ಹೋಗ್ತೀವಿ, ಮತ್ತೆ 25,000 ತೊಗೊಂಡು ಹೋಗಿ ಲೋಕಾಯುಕ್ತಕ್ಕೆ ಬಂದು ದೂರು ದಾಖಲಿಸಿ ಎಲ್ಲ ನಮ್ಮ ಹತ್ರ ಇರೋ ಒಂದು ವಿಡಿಯೋಗಳನ್ನು ತೆಗೆದುಕೊಂಡು ಬಂದು ಇಲ್ಲಿಗೆ ಕೊಟ್ಟು ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿ, ಆಮೇಲೆ ನಮ್ಮ ಜೊತೆ ಅಧಿಕಾರಿಗಳು ಬರ್ತಾರೆ, ಇನ್ಸ್ಪೆಕ್ಟರು ಬರ್ತಾರೆ. ಆಗ ಎಲ್ಲ ಹೋಗಿ ರೆಡ್ ಹ್ಯಾಂಡೆಡ್ ಆಗಿ ಅವರು 3ನೇ ವ್ಯಕ್ತಿನ ಕಳಿಸ್ತಾರೆ. ರಮೇಶ್ ಅವ್ರಿಗೆ ನಾವು ಫೋನ್ ಮಾಡಿದಾಗ 3ನೇ ವ್ಯಕ್ತಿನ ಕಳಿಸ್ತಾರೆ. ಆಗ 3ನೇ ವ್ಯಕ್ತಿ ಕೈಯಲ್ಲಿ ನಾವು ದುಡ್ಡು ಕೊಡ್ತೀವಿ. ಅವರು ಕೋರ್ಟ್ ಹಾಕಿ ಎಲ್ಲ ಕೊಟ್ಟಿರ್ತಾರೆ, ಪ್ರೊಸೀಜರ್ ಏನಿದೆ ಅದು ಮುಗಿಸ್ತಾರೆ. ಆಗ ಅವರು ದುಡ್ಡು ತಗೊಂಡಂಥ ವ್ಯಕ್ತಿ ಸಿಕ್ಕಾಕೋತಾನೆ ಸ್ಪಾಟಲ್ಲಿ. ಆಮೇಲೆ ಅವರ ಮುಖಾಂತರ ರಮೇಶ್ ಅವ್ರನ್ನ ಮತ್ತು ಹಾಗೂ ಮಲ್ಲಯ್ಯ ಸ್ವಾಮಿ ಅವ್ರನ್ನ ಇಬ್ಬರನ್ನೂ ಹೋಗಿ ಅರೆಸ್ಟ್ ಮಾಡಿಕೊಂಡು ಕರ್ಕೊಬರ್ತಾರೆ. ಈಗ ಲೋಕಾಯುಕ್ತ ಆಫೀಸಲ್ಲಿ ಇದ್ದೀವಿ. ಇದು ಏನಪ್ಪ ಅಂತಂದರೆ, ಇದೊಂದು ದೊಡ್ಡ ದಂಧೆ ಆಗ್ಬಿಟ್ಟಿದೆ. ಇದು ನಮ್ಮ ಹತ್ರ ಮಾತ್ರ ಅಲ್ಲ, ಎಲ್ಲ ಯಾರ್ಯಾರು ಈಗ ಹೊಸದಾಗಿ ಮೀಟರ್ ಇದೆ ಎಲ್ಲರ ಹತ್ರ ಬಳಿ ಹೋಗಿ ಇವರು 10,000 20,000 ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ. ಇನ್ನೊಂದು ಇವರು ಏನಂತಂದರೆ, ಬೆಸ್ಕಾಮಲ್ಲಿ ಅತ್ಯಂತ ಭ್ರಷ್ಟಾಚಾರ ನಡೆಯುವಂಥ ಒಂದು ಸ್ಥಳ ಹೋಗಿದೆ. ಯಾಕಂತಂದರೆ, ಒಂದು ಅರ್ಜಿ ಹಾಕಬೇಕು ಅಂತಂದರೆ ಇವ್ರಿಗೆ ಒಂದು ಮೀಟ್ರ್ ಬೇಕು ಅಂತಂದ್ರೂ ಇವ್ರಿಗೆ ಲಂಚ ಇದ್ದರೆ ಒಂದು ಕೆಲಸ ಮಾಡಲ್ಲ. ಅಥವಾ ಒಂದು ಮೀಟ್ರನ್ನ ರಿಟರ್ನ್ ಮಾಡಬೇಕು ಅಂತಲೂ ಲಂಚ ಇಲ್ಲದೆ ಕೆಲಸ ಮಾಡಲ್ಲ ಇವರು. ಅಲ್ಲೋಗಿ ಅರ್ಜಿ ಕೊಟ್ಟರೆ ಇಲ್ಲ ಇಲ್ಲಿ ಬೇಡ ಅರ್ಜಿ, ಅಲ್ಲೋಗಿ ಕೊಡಬೇಕು ಅಂತಾರೆ. ಆ ಅಧಿಕಾರಿ ಹತ್ರ ಹೋಗಿ ಕೊಟ್ಟರೆ ಅರ್ಜಿನ ಇಲ್ಲಲ್ಲ ಇನ್ನೊಂದು ಕಡೆ ಹೋಗಿ ಕೊಡಬೇಕು ಅರ್ಜಿ ಅಂತಾರೆ. ಇವರು ಒಟ್ಟಲ್ಲಿ ಅರ್ಜಿನೇ ತೊಗೊಳ್ಳಲ್ಲ ಆಫೀಸಲ್ಲಿ. ಆ ಥರ ಒಂದು ಮಾಡಿ ಲಂಚ ಇದ್ದರೆ ಯಾವುದೇ ಒಂದು ಕೆಲಸ ಮಾಡಲ್ಲ. ಆ ಥರ ಇದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗುತ್ತೆ.
ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ನೋಡಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳಿಗೆ ಹಿಡ್ಕೊಟ್ಟಿದ್ದೀವಿ ಭ್ರಷ್ಟರನ್ನ. ಮುಂದಿನ ದಿನಗಳಲ್ಲಿ ಯಾರು ಸಾರ್ವಜನಿಕರು ಭಯಪಡದೆ, ನನ್ನ ಸಂದೇಶ ಏನು ಅಂತಂದರೆ ಯಾರು ಭಯಪಡದೆ ಇಂಥ ಭ್ರಷ್ಟರನ್ನು ಜೈಲಿಗೆ ಹಾಕ್ಸಿದ್ರೆ ಮಾತ್ರ ಮುಂದಿನ ದಿನದಲ್ಲಿ ಎಲ್ಲ ಸಾರ್ವಜನಿಕರು ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಇವ್ರು ಇನ್ನೂ ಬೆಳ್ಕೊಂಡು ಹೋಗ್ತಾರೆ, ನಮ್ಮಂಥ ಸಾರ್ವಜನಿಕರನ್ನ ಭಯ ಬೀಳಿಸಿ ವಸೂಲಿ ಮಾಡೋದಕ್ಕೆ ನಿಂತ್ಕೊಬಿಡ್ತಾರೆ. ಅಷ್ಟೇ ನಾನು ಹೇಳೋದು. ವೀಕ್ಷಕರೇ, ಈಗ ಇಷ್ಟು ಹೇಳ್ತಾ ಈಗ ನಮ್ಮ ಸೈನಿಕರಾಗಿರುವಂಥ ಸಾಗರ್ ಅವರು ಹೇಳಿದ್ರು, ಅದರಲ್ಲಿ ಒಂದು ಮೆನ್ಷನ್ ಕರೆಕ್ಟಾಗಿ ಹೇಳಿದ್ರು. ಅವರು ಮೀಟರ್ಗಳ ಬಗ್ಗೆ ಹೇಳಿದ್ರು, ಅದೊಂದು ಹೇಳಿ ಮುಗಿಸೋಣ. ಯಾಕಂದರೆ ರಾತ್ರಿ ಆಗಿದೆ, ಮಿಡ್ ನೈಟ್ ಆಗಿರೋದ್ರಿಂದ ನಿಮಗೂ ನಾವು ತೊಂದರೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ವೀಕ್ಷಕರೇ, ಏನು ಡಿಜಿಟಲ್ ಮೀಟ್ರ್ ಅಂತ ಒಂದು ದಂಧೆ ಆಗಿದೆ. ಈಗ ಖಾಸಗಿ ಚಾನಲಲ್ಲಿ ನಿಮಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಸುಮಾರು ಏನು ಸೀಕ್ರೆಟ್ ವಿಡಿಯೋಗಳು ಮಾಡಿ ಅದು ತುಂಬ ವೈರಲ್ ಆಗಿತ್ತು, ತಮಗೆಲ್ಲ ಗೊತ್ತಿದೆ. ಹಾಗಾಗಿ ನೀವೆಲ್ಲ ಎಚ್ಚೆತ್ಕೊಬೇಕು. ಸೀಕ್ರೆಟ್ ಏನು ನಮ್ಮ ಡಿಜಿಟಲ್ ಮೀಟ್ರ್ ಹಾಕ್ತೀನಿ ಅಂತ ಹಗಲ್ದೋರ್ ಹೊಡೋದಕ್ಕೆ ಏನು ಬೆಸ್ಕಾಂ ಹಿಡಿದಿದೆ, ಅದಕ್ಕೆ ನೀವು ಕಡಿವಾಣ ಹಾಕ್ಬೇಕಂದ್ರೆ ಪ್ರತಿಯೊಬ್ಬ ನಾಗರಿಕನೂ ಎಚ್ಚೆತ್ಕೊಬೇಕಾಗ್ತದೆ. ಆ ನಾಗರಿಕ ಪ್ರಶ್ನೆ ಕೇಳಬೇಕಾಗುತ್ತೆ, ಯಾಕೆ ನಿಮ್ಗೆ ಕೊಡಬೇಕು, ಎಷ್ಟು ಬಿಲ್ ಕೊಡ್ತಾ ಇದ್ದೀರಾ, ಆ ಬಿಲ್ ಕೊಡಿ ನಮಗೆ, ಆ ಬಿಲ್ ಕೊಟ್ಟಾಗ ನಿಮ್ಗೆ ಕೊಡ್ತೀರಿ ಅನ್ನೋದು ಏನಿದೆ ಅದನ್ನ ಮಾತಾಡಿಲ್ಲ ಅಂದರೆ ನಾವು ಇದು ಹಗಲ್ದೋರೊಳಗೆ ದಾರಿ ಮಾಡಿಕೊಡುತ್ತೆ. ನಮ್ಮ ರಾಜಕಾರಣಿಗಳು ನಮ್ಮನ್ನು ಕಾಪಾಡೋದಿಲ್ಲ ಅನ್ನೋದಕ್ಕೆ ನಿಮಗೆಲ್ಲ ಗೊತ್ತಿದೆ. ರಾಜಕಾರಣಿಗಳೇ ಕಡುಭ್ರಷ್ಟರು ಆಗಿದ್ದಾರೆ, ಕುತ್ಕೊಂಡಿದ್ದಾರೆ ವಿಧಾನಸೌಧದಲ್ಲಿ. ವಿಧಾನಸೌಧನೇ ಹಾಸಿದಾಕ್ತೋದ್ರು ತೊಳೆಯೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ನೋಡಿ, ಇಷ್ಟು ರಾತ್ರಿ ಆದರೂ ನಾವು ಸೈನಿಕರಿಗಿರ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ KRS ಪಕ್ಷದಿಂದ. ಅಂದರೆ ನಮ್ಮ KRSನ ಎಷ್ಟು ನೀವು ಬೆಂಬಲಿಸ್ತೀರ, ಪ್ರತಿಯೊಬ್ಬ ನೀವು ಬೆಂಬಲಿಸ್ಬೇಡಿ, ನೀವು ಖುದ್ದಾಗಿ ಬನ್ನಿ, ನಾವೇನು ಕೆಲಸ ಮಾಡ್ತೀರ ನೀವು ಮಾಡಿ. ಪ್ರತಿ ಒಬ್ಬ ನಾಗರಿಕ ನಾವು ತೊಳೆಯೋಕ್ಕೆ ನಮ್ಮ ಮನೆ ತೊಳ್ಕೊಂಡ್ರೆ ಆಗಲ್ಲ, ನಮ್ಮ ಭಾರತವನ್ನು ತೊಳಿಬೇಕಂದ್ರೆ ಪ್ರತಿಯೊಬ್ಬ ನಾಗರಿಕನೂ ಬರಬೇಕಾಗ್ತದೆ. ಫಸ್ಟು ಕರ್ನಾಟಕ ತೊಳ್ಕೊಂಡು ಮುಂದಕ್ಕೆ ಹೋಗೋಣ. ದಯವಿಟ್ಟು ಪ್ರತಿಯೊಬ್ಬ ನಾಗರಿಕನೂ ಎಚ್ಚೆತ್ಕೊಡ್ರಿ, ಇಲ್ಲದಿದ್ದರೆ ಇಂಥ ಕಡುಭ್ರಷ್ಟರನ್ನ ನಾವೇ ಸೃಷ್ಟಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ, ಇದನ್ನು ಇಲ್ಲಿ ಕಡಿವಾಣ ಹಾಕ್ಬೇಕಂದ್ರೆ ಇದಕ್ಕೆ ಒಂದೇ ದಾರಿ ನಮ್ಮ KRS ಅಂತ ಹೇಳ್ತಾ, KRS ಪಾರ್ಟಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.